ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದು ಏನು ಮೈಲಾರ ಲಿಂಗೇಶ್ವರನ ಒಂದು ಕಾರ್ಣಿಕ ವರ ಬೀಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಮುಖಾಂತರ ಪ್ರತಿ ವರ್ಷವೂ ಕೂಡ ಮೈಲಾರ ಲಿಂಗನ ಕಾರ್ಣಿಕಗೆ ಅತಿ ದೊಡ್ಡ ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇದೆ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಕರ್ನಾಟಕದವರಲ್ಲದೆ ಇನ್ನಿತರೆ ರಾಜ್ಯ ಆಗಿರುವಂತಹ ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ರಾಜ್ಯಗಳಿಂದಲೂ ಕೂಡ ಜನರು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬರ್ತಾರೆ ಅನ್ನುವಂಥದ್ದು. ಈ ಒಂದು ಕಾರ್ಣಿಕ ನುಡಿಯನ್ನು ಕೇಳಲಿಕ್ಕೆ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಜನಸ್ತೋಮವಾಗಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ವಿಶೇಷ ಸ್ನೇಹಿತರೆ. ಸೊ ಇದು ಬಳ್ಳಾರಿ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನ ಮೈಲಾರ ಗ್ರಾಮದಲ್ಲಿ ನೆಲೆಸಿರುವಂತಹ ಮೈಲಾರ ಲಿಂಗೇಶ್ವರನ ಕಾರ್ಣಿಕ ಅನ್ನುವಂಥದ್ದು ತುಂಬ ವಿಶೇಷತೆಯಿಂದ ಕೂಡಿದೆ ಅನ್ನುವಂಥದ್ದು ಸ್ನೇಹಿತರೆ. ಪ್ರತಿ ವರ್ಷವೂ ಕೂಡ ಕಾರ್ಣಿಕವಾಣಿಯನ್ನು ನೀಡುತ್ತಾ ತಮ್ಮದೇ ಆಗಿರ್ತಕ್ಕಂತಹ ಒಂದು ಇತಿಹಾಸವನ್ನು ಹೊಂದಿದೆ ಈ ಒಂದು ದೇವಸ್ಥಾನ ಅನ್ನುವಂಥದ್ದು. ಸೊ ಪ್ರತಿ ವರ್ಷವೂ ಕೂಡ ಕಾರ್ಣಿಕದ ನುಡಿಯಂತೆ ಆಗು ಹೋಗುಗಳ ಬಗ್ಗೆ, ಮಳೆ ಬೆಳೆಯ ಬಗ್ಗೆ, ರಾಜಕೀಯ ಸ್ಥಿತ್ಯಂತರಗಳ ಬಗ್ಗೆನೂ ಕೂಡ ರಾಜ್ಯ ಮತ್ತು ದೇಶಕ್ಕೆ ಸಂಬಂಧಪಟ್ಟಾಗ ರಾಜಕೀಯ ಒಂದು ಬದಲಾವಣೆ ಇರ್ಬೋದು ಅಥವಾ ಯಥಾಸ್ಥಿತಿಯನ್ನು ಕೂಡ ಈ ಒಂದು ಮೈಲಾರ ಏನು ಗೊರವಜ್ಜ ಇರೋದು ರಾಮಪ್ಪ ಗೊರವಜ್ಜ ಇದ್ದಾನಲ್ಲ, ಈ ರಾಮಪ್ಪ ಗೊರವಜ್ಜ ನೀಡುವಂತಹ ಒಂದು ಏನು ಬಿಲ್ಲನ್ನು ಹೇರಿ ನೀಡುವಂತಹ ಈ ಒಂದು ಕಾರ್ಣಿಕ ವಾಣಿ ಏನಿದೆಯಲ್ಲ ಅದು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಅನ್ನುವಂಥದ್ದು. ಸೊ ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಣಿಕ ಭವಿಷ್ಯವಾಣಿ ಅಂತೇಳಿ ಕರೆಯಲಾಗ್ತಾ ಇದೆ. ಆ ವರ್ಷ ಪೂರ್ತಿ ಆಗುವಂತಹ ಮಳೆ ಬೆಳೆಗೆ ಸಂಬಂಧಪಟ್ಟಾಗೆ, ರಾಜಕೀಯಕ್ಕೆ ಸಂಬಂಧಪಟ್ಟಾಗೆ ಎಲ್ಲವನ್ನು ಕೂಡ ಈ ಒಂದು ವಾಣಿ ಎಲ್ಲರಿಗೂ ಕೂಡ ಒಂದು ವಿಷಯನ ಅಥವಾ ಒಂದು ಮಾಹಿತಿಯನ್ನು ಕೊಡುತ್ತೆ ಅನ್ನುವಂಥದ್ದು ಇಲ್ಲಿ ವಿಶೇಷ ಆಗುತ್ತೆ ಸ್ನೇಹಿತರೆ. ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಣಿಕೋತ್ಸವ ನಡೀತಿದೆ ಅನ್ನುವಂಥದ್ದು. ಸೊ ಅದರಲ್ಲೂ ಕೂಡ ಈ ಒಂದು ಮೈಲಾರ ಲಿಂಗೇಶ್ವರನ ಕಾರ್ಣಿಕ ಅನ್ನುವಂಥದ್ದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಅತಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಒಂದು ಕಾರ್ಣಿಕೋತ್ಸವ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊರವಜ್ಜಾಗಿರುವಂತಹ ರಾಮಪ್ಪಯ್ಯನವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಣಿಕವನ್ನು ನುಡಿಯುವ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾರಿನ್ನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಮೈಲಾರ ಲಿಂಗೇಶ್ವರನ ಜಾತ್ರೆಗೆ ಮೈಲಾರ ಕಾರ್ಣಿಕೋತ್ಸವಕ್ಕೆ ಹೋಗಿದ್ರೋ ಎಲ್ಲರೂ ಕೂಡ 7 ಕೋಟಿ ಅನ್ನುವಂತಹ ಒಂದು ಕಮೆಂಟ್ ಮಾಡುವ ಮುಖಾಂತರ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು.